Everyone shows success, but no one talks about hard work, struggles, wrong choices, and real engineering life. Hello everyone, this is Nikhilesh from Anti-Clock Coaching Academy. From the last few years, I have guided thousands of students into engineering and interacted with many IT professionals. ಮತ್ತೆ ಪೇರೆಂಟ್ಸ್ ಗಳು ನನ್ನ ಹತ್ರ ಕೇಳ್ತಾರೆ, ಸರ್ ಆಸ್ ಅ RBC ಸ್ಟೂಡೆಂಟ್ ನಿಮ್ಗೆ ಇಂಜಿನಿಯರಿಂಗ್ ಲೈಫ್ ಈಸಿ ಇದ್ದಿದ್ದ ಸರ್ ಅಥವಾ ಡಿಫಿಕಲ್ಟಿ ಇದ್ದಿತ್ತ ಅಂತ ಕೇಳ್ತಾರೆ. ಕೆಲವೊಂದಿಷ್ಟು ಪೇರೆಂಟ್ಸ್ ಗಳು ಹೇಳ್ತಾರೆ, ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ಹೇಳ್ತಾರೆ ಅಷ್ಟು ಪ್ಯಾಕೇಜ್ ಆಯ್ತು ಇಷ್ಟು ಪ್ಯಾಕೇಜ್ ಆಯ್ತು ಅಂತ ಹೇಳ್ತಾರೆ. ರಿಯಾಲಿಟಿಯಲ್ಲಿ ಅದು ನಿಜವಾಗಿಯೂ ಅಷ್ಟು ಪ್ಯಾಕೇಜ್ ಆಗಿದೆಯಾ ಇಲ್ವಾ ಅಂತ ಹೇಳಿ ತುಂಬಾ ಡೌಟ್ಸ್ ಗಳಿರುತ್ತೆ. ಇದೆಲ್ಲಾ ಡೌಟ್ಸ್ ಗಳಿಗೆ ಒಂದು ಕ್ವಶನ್ಸ್ ಗಳಿಗೆ ಒಂದು ಆನ್ಸರ್ ಕೊಡ್ಬೇಕಂತ ನಾವು ಒಂದು ಪಾಡ್ಕಾಸ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ಪಾಡ್ಕಾಸ್ಟ್ ಬಂದ್ಬಿಟ್ಟು ಯಾರಿಗೆ, ನಾವು ಯಾರ ಹತ್ರ ಮಾತಾಡ್ತಾ ಇದ್ದೇವೆ? ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಾವು ಮಾತಾಡ್ತಾ ಇರೋದು ಒಂದು IT ಪ್ರೊಫೆಷನಲ್ ಜೊತೆ, ಅಂದ್ರೆ ಕರೆಂಟ್ಲಿ ಯಾರ್ಯಾರು IT ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡ್ತೇವೆ. ಇನ್ನೊಂದು PUC ಸ್ಟೂಡೆಂಟ್ಸ್ ಗಳು ಯಾರ್ಯಾರು ಇವಾಗ PUC ಅಲ್ಲಿ ಇದ್ದೀರಾ, ನಿಮಗೆ ಗೈಡೆನ್ಸ್ ಸಿಗ್ಬೇಕು ಅಂತ ಹೇಳಿ ನಾನು ಏನ್ ಮಾಡ್ತಾ ಇದ್ದೇನೆ, ಪ್ರೆಸೆಂಟ್ಲಿ ಯಾರೆಲ್ಲ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಗಳು ಅವರನ್ನ ಕೂರಿಸ್ಕೊಂಡು ನಾವು ಪಾಡ್ಕಾಸ್ಟ್ ಅನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ರೀತಿಯಾದಂತಹ ಮೋಟಿವೇಶನ್ ಇಲ್ಲ, ನೋ ಫೇಕ್ ಮೋಟಿವೇಶನ್, ನೋ ಸ್ಕ್ರಿಪ್ಟೆಡ್ ಆನ್ಸರ್ಸ್, ಇಟ್ಸ್ ರಿಯಲ್ ಸ್ಟೋರಿ. ದಟ್ಸ್ ಇಟ್ ಸ್ಟೂಡೆಂಟ್. ಹಾಗಾದ್ರೆ ನಿಮ್ಗೆ ಎಲ್ರಿಗೂ ಒಂದು ಡೌಟ್ ಬರುತ್ತೆ, ಈ ಪಾಡ್ಕಾಸ್ಟ್ ಯಾರಿಗೆ? ಈಗ ಯಾರ್ಯಾರು PUC ಓದ್ತಾ ಇದ್ದೀರಾ, ಯು ಮೈಟ್ ಬಿ ಇನ್ ಫಸ್ಟ್ PUC ಆರ್ ಯು ಮೈಟ್ ಬಿ ಇನ್ ಸೆಕೆಂಡ್ PUC, ದಿಸ್ ಇಸ್ ವೆರಿ ಯೂಸ್ಫುಲ್ ಫಾರ್ ಯು ಗೈಸ್. ಅಂದ್ರೆ ನೀವು ಬೋರ್ಡ್ ಎಕ್ಸಾಮ್ ಅನ್ನು ಹೇಗೆ ಪ್ರಿಪೇರ್ ಆಗ್ಬಹುದು, ಬೋರ್ಡ್ ಎಕ್ಸಾಮ್ ನ ಪ್ಯಾರಲಲ್ಲಿ KCET ಅನ್ನು ಹೇಗೆ ಪ್ರಿಪೇರ್ ಆಗಬೇಕು, KCET ಅಲ್ಲಿ ಒಳ್ಳೆ ರ್ಯಾಂಕ್ ಹೇಗೆ ಬರಬೇಕು ಅನ್ನೋದು ನಿಮ್ಗೆ ತುಂಬಾ ಯೂಸ್ಫುಲ್ ಮಾಹಿತಿಯನ್ನ ನಾನು ಇಂಜಿನಿಯರಿಂಗ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಗಳ ಜೊತೆ ಕೇಳ್ತೇನೆ, ಮಾತಾಡ್ತೇನೆ. ಎರಡನೇದಾಗಿ ಯಾರ್ಯಾರು ಫ್ರೆಶರ್ ಇದ್ದೀರಾ, ಒಂದು ಇವಾಗ ಕರೆಂಟ್ಲಿ ಯಾವ್ಯಾವ ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ, ಪ್ಲಸ್ ಯಾರ್ಯಾರು ಫ್ರೆಶರ್ ಇದ್ದೀರಾ, ಇನ್ನೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ಲಸ್ ಆಲ್ ದ ಪ್ಯಾರೆಂಟ್ಸ್, ನಿಮ್ಗೆ ಎಲ್ರಿಗೂ ಕೂಡ ಇದು ಯೂಸ್ಫುಲ್ ಆಗಿರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತೇನೆ, ಎಲ್ಲಾ ಪಾಡ್ಕಾಸ್ಟ್ ಗಿಂತ ಅಥವಾ ಬೇರೆ ರೀಲ್ಸ್ ಗಳಿಗಿಂತ ಇದೇನು ಡಿಫರೆಂಟ್ ಅಂತ ಕೇಳಿದ್ರೆ, ಇವ್ರು ಯಾರು ಇನ್ಫ್ಲೂಯೆನ್ಸರ್ ಅಲ್ಲ, ಇಲ್ಲಿ ಬರೋರು ಎಲ್ಲರೂ ರಿಯಲ್ ಸ್ಟೂಡೆಂಟ್ಸ್ ಅಂಡ್ ರಿಯಲ್ IT professionals. You will hear about failures, backlogs, placements, salaries, skills, and mental pressure. Everything will be discussed in this podcast. So, ನಿಮ್ಗೆ ಇವಾಗಲೇ ಹೇಳ್ತಾ ಇದ್ದೇನೆ, ನಮ್ಮ ಫಸ್ಟ್ ಎಪಿಸೋಡ್ ಸ್ಯಾಟರ್ಡೆ ಸ್ಟಾರ್ಟ್ ಆಗ್ತಾ ಇದೆ. ಇದೇ ಸ್ಯಾಟರ್ಡೆ ಸ್ಟಾರ್ಟ್ ಆಗ್ತಾ ಇದೆ. ಡೋಂಟ್ ಮಿಸ್ ಔಟ್ ಟು ವಾಚ್ ದಿಸ್ ಎಪಿಸೋಡ್. ಸೊ ಇದು ನಿಮ್ಗೆ ಆನ್ ಟೈಮ್ ರೀಚ್ ಆಗ್ಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಂಡಿದೆ ಅಂತ ಹೇಳ್ತಾ ನಿಖಿಲೇಶ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್ ಸ್ಟೂಡೆಂಟ್ಸ್.